ಇನ್ನು ಫರೀದಾಬಾದ್ನಲ್ಲಿ ಪೊಲೀಸರ ಮಹಾ ಕಾರ್ಯಾಚರಣೆ ಮನೆ ಮನೆಗಳಿಗೆ ನುಗ್ಗಿ ತಪಾಸಣೆ ಮಾಡ್ತಿರುವಂತಹ ಪೊಲೀಸರು. ಫರೀದಾಬಾದ್ನಲ್ಲಿ ಈಗ ಪೊಲೀಸರ ದೊಡ್ಡ ಕಾರ್ಯಾಚರಣೆ ಆಗ್ತಾ ಇದೆ. ಮನೆ ಮನೆಗಳಿಗೆ ನುಗ್ಗಿ ಪೊಲೀಸರು ತಪಾಸಣೆ ಮಾಡ್ತಿದ್ದಾರೆ. ಫತೇಪುರ್ ಟಾಗಾದಲ್ಲಿ ಪೊಲೀಸರ ಶೋಧ ಕಾರ್ಯ. ನಿನ್ನೆ 2,500 ಕೆಜಿಗೂ ಅಧಿಕ ಸ್ಫೋಟಕ ಪೊಲೀಸರು ವಶಕ್ಕೆ ಪಡೆದಿದ್ರು. ಇವತ್ತು ಕೂಡ ಫರೀದಾಬಾದ್ನಲ್ಲಿ ಪೊಲೀಸರ ಮಹಾ ಕಾರ್ಯಾಚರಣೆ ನಡೀತಾ ಇದೆ. ಮನೆ ಮನೆಗಳಿಗೆ ಹೋಗಿ ಈಗ ತಪಾಸಣೆ ಮಾಡ್ತಿರುವಂತಹ ಪೊಲೀಸರು. ಫತೇಪುರ್ ಟಾಗಾದಲ್ಲಿ ಪೊಲೀಸರು ನಿನ್ನೆ ಬೆಚ್ಚಿ ಬೀಳಿಸುವಂಥ ಒಂದಷ್ಟು ಅಂಶ ಅವರ ಗಮನಕ್ಕೆ ಬಂದಿತ್ತು. ಅದು ಸುಮಾರು 2,500 ಕೆಜಿ ಅಷ್ಟು ಸ್ಫೋಟಕ. ಅಂದರೆ ಬರೀ 2,000 ಅಂದರೆ ಅಷ್ಟಕ್ಕೆ, ಅದರಲ್ಲಿ ಮತ್ತೆ ಹೆಚ್ಚುವರಿ ಸ್ಫೋಟಕಗಳನ್ನು ಮಾಡ್ಬೋದು. ಅಷ್ಟು ಕೆಪಾಸಿಟಿ ಇರುವಂಥ ಸ್ಫೋಟಕಗಳನ್ನು ವಶಕ್ಕೆ ಪಡೆದಿದ್ರು. ಇನ್ನೊಂದು ಕಡೆ ವೃತ್ತಿಯಲ್ಲಿ ವೈದ್ಯೆ, ಪ್ರವೃತ್ತಿಯಲ್ಲಿ ಭಯೋತ್ಪಾದಕಿ ಡಾಕ್ಟರ್ ಶಹೀನ್ಗೆ ಜೈಷ್ ಉಗ್ರ ಸಂಘಟನೆ ಲಿಂಕ್. ಜಮಾತ್ ಉಲ್ ಮೊಮಿನತ್ ಮಹಿಳಾ ಸಂಘಟನೆ ಪಾಕಿಸ್ತಾನದಲ್ಲಿ ಆಕ್ಟಿವ್ ಆಗಿರುವಂಥ ಮಹಿಳಾ ವಿಂಗ್ ಇದು. ಮಸೂದ್ ಅಜರ್ ಸಹೋದರಿ ಈ ಮಹಿಳಾ ವಿಂಗ್ನ ಲೀಡರ್. ಆಕೆ ಹೆಸರು ಸಾದಿಯಾ ಅಜರ್ ಅಂತ. ಈಕೆ ನೇತೃತ್ವದ ಜೈಷ್ ಮಹಿಳಾ ವಿಂಗ್ ಸಾದಿಯಾ ಪತಿ ಕಂದಹಾರ್ ವಿಮಾನ ಹೈಜಾಕ್ನಲ್ಲೂ ಕೂಡ ಪಾತ್ರವಹಿಸಿದ್ದ. ಈತನ ಹೆಸರು ಬಂದು ಯೂಸುಫ್ ಅಜರ್. ಜೈಷ್ ಮುಖ್ಯಸ್ಥೆ ಸಾದಿಯಾ ಪತಿ ಯೂಸುಫ್ ಅಜರ್ ವಿಮಾನ ಅಪಹರಣದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದ. ಮಸೂದ್ ಅಜರ್ ಸಹೋದರಿ ಮಹಿಳಾ ವಿಂಗ್ನ ಮುಖ್ಯಸ್ಥೆ. ಈಕೆಯ ಜೊತೆಗೆ ಕಾಂಟ್ಯಾಕ್ಟ್ನಲ್ಲಿದ್ದಕ್ಕೆ ಈಕೆ ಡಾಕ್ಟರ್ ಶಹೀನ್. ಇವರೆಲ್ಲರೂ ಕೂಡ ದೊಡ್ಡ ಭಯೋತ್ಪಾದನಾ ನೆಟ್ವರ್ಕ್ನಲ್ಲಿರುವಂಥ ಸದಸ್ಯರು. ಇಡೀ ಫ್ಯಾಮಿಲಿನೇ ಟೆರರಿಸ್ಟ್ ಫ್ಯಾಮಿಲಿ. ಈ ಪತಿ ಯೂಸುಫ್ ಅಜರ್ ಕಂದಹಾರ್ ಈ ವಿಮಾನ ಹೈಜಾಕ್ನಲ್ಲಿ ಪಾತ್ರವಹಿಸಿದ್ದ. ಪತ್ನಿ ಸಾದಿಯಾ ಅಜರ್ ಈಕೆ ಮಹಿಳಾ ವಿಂಗ್ನ ಮುಖ್ಯಸ್ಥೆ, ಜೈಷ್ ಮಹಿಳಾ ವಿಂಗ್ನ ಲೀಡರ್. ನಿನ್ನೆ ಡಾಕ್ಟರ್ ಶಹೀನ್, ನೀವೀಗ ನೋಡ್ತಿರುವಂಥ ಫೋಟೋದಲ್ಲಿ ನೋಡ್ತಿರುವಂಥ ಮಹಿಳೆ, ಈಕೆ ಈ ಜೈಷ್ ಮಹಿಳಾ ವಿಂಗ್ಸ್ ನೇತೃತ್ವ ವಹಿಸಿದಂಥ ಸಾದಿಯಾ ಜೊತೆಗೆ ಈಕೆಯ ಕಾಂಟ್ಯಾಕ್ಟ್ ಇತ್ತು ಅಂತ ಗೊತ್ತಾಗಿದೆ. ವೃತ್ತಿಯಲ್ಲಿ ಡಾಕ್ಟರ್, ಆದರೆ ಮಾಡ್ತಾ ಇದ್ದಿದ್ದು ಮಾತ್ರ ಇಂಥ ಕೆಲಸ. ಡಾಕ್ಟರ್ ಶಹೀನ್ಗೆ ಜೈಷ್ ಉಗ್ರ ಸಂಘಟನೆಯ ಲಿಂಕ್ ಇದೆ ಅಂತ ಗೊತ್ತಾಗಿದೆ. ಜಮಾತ್ ಉಲ್ ಮೊಮಿನತ್ ಮಹಿಳಾ ಸಂಘಟನೆ ಪಾಕಿಸ್ತಾನದಲ್ಲಿ ಭಾಳ ಆಕ್ಟಿವ್ ಆಗಿರುವಂಥ ಮಹಿಳಾ ವಿಂಗ್ ಇದು. ಇವರ ಜೊತೆಗೆ ಡಾಕ್ಟರ್ ಶಹೀನ್ಗೆ ಕಾಂಟ್ಯಾಕ್ಟ್ ಇತ್ತು ಅನ್ನೋದರ ಮಾಹಿತಿ ಈಗ ಪೊಲೀಸರಿಗೆ ಗೊತ್ತಾಗ್ತಾ ಇದೆ. ಭಾಳ ದೊಡ್ಡ ಮಟ್ಟದಲ್ಲಿ ಸ್ಫೋಟ ಮಾಡಬೇಕು ಅಂತ ಸ್ಫೋಟಕಗಳನ್ನು ಸಂಗ್ರಹ ಮಾಡಿಡಲಾಗಿತ್ತು. ಸುಮಾರು 2,500 ಕೆಜಿ ನೆನ್ನೆ ವಶಕ್ಕೆ ಪಡೆದಿರೋದು ಸ್ಫೋಟಕಗಳನ್ನು. ಇದೇ ಸಂದರ್ಭದಲ್ಲಿ ನಿನ್ನೆ ಸಂಜೆ ಇಂಥ ಒಂದು ದೊಡ್ಡ ಸ್ಫೋಟ ಆಗುತ್ತೆ ಅಂತಂದರೆ ಓವರಾಲ್ ಒಂದು ಪ್ರಿಪ್ಲ್ಯಾನ್ ಆಗ್ತಾ ಇತ್ತು ದೊಡ್ಡ ಮಟ್ಟದಲ್ಲಿ. ಅದಕ್ಕೂ ಇದಕ್ಕೂ ಲಿಂಕ್ ಇದೆಯಾ ಅನ್ನೋದ್ರ ಬಗ್ಗೆ ಸಹಜವಾಗಿ ಅನುಮಾನ ಮೂಡಿದೆ. NIA ಇದರ ಬಗ್ಗೆ ತನಿಖೆ ನಡೆಸ್ತಾ ಇದೆ. ಸದ್ಯಕ್ಕೆ ಈ ವೈದ್ಯರನ್ನು ಕೂಡ ಒಟ್ಟು 8 ಮಂದಿಯನ್ನು ವಶಕ್ಕೆ ಪಡೆಯಲಾಗಿದೆ. ಇವರೆಲ್ಲರೂ ಕೂಡ ಈಗ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ. ಪಾಕಿಸ್ತಾನದಲ್ಲಿ ಆಕ್ಟಿವ್ ಆಗಿರುವಂಥ ಮಹಿಳಾ ವಿಂಗ್ ಜೊತೆಗೆ ಡಾಕ್ಟರ್ ಶಹೀನ್ ಕಾಂಟ್ಯಾಕ್ಟ್ನಲ್ಲಿದ್ಲು ಅಂತ ಗೊತ್ತಾಗ್ತಾ ಇದೆ. ಸಾದಿಯಾ ಅಜರ್ ನೇತೃತ್ವದ ಜೈಷ್ ಮಹಿಳಾ ವಿಂಗ್. ವೃತ್ತಿಯಲ್ಲಿ ವೈದ್ಯ, ಆದರೆ ಮಾಡ್ತಾ ಇದ್ದಿದ್ದು ಮಾತ್ರ ಇಂಥ ಕೆಲಸಗಳು ಅಂತ ಈಗ ಗೊತ್ತಾಗ್ತಾ ಇರೋದು. ಕೆಂಪುಕೋಟೆ ಬಳಿ ಕಾರು ಸ್ಫೋಟ ಆಗಿರೋದೊಂದು ಕಡೆ, 12 ಮಂದಿ ಇದುವರೆಗೆ ಸಾವನ್ನಪ್ಪಿದ್ದಾರೆ. ಆದರೆ ಇದು